ನೋಡಕ್ಕೆ ನಿಮ್ಗೇನ್ ಪ್ರಾಬ್ಲಮ್ಮು? ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಎದ್ದು ಮೇಕಪ್ ನೋಡ್ತಾರೋ ಮುಖಗಳಿಗೆ, ಮಧ್ಯಾಹ್ನ ಹೊಟ್ಟೆ ಒಳಗಡೆ ಓಡಾಡ್ತಾರೋ ಹಿಲಿಗಳಿಗೆ, ರಾತ್ರಿ ತೂಗಿಸ್ತಾರೋ ಕಣ್ಗಳಿಗೆ, ಕರ್ನಾಟಕದ ಸಮಸ್ತ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಮತ್ತು ವಾಟ್ಸಪ್ ಯೂಸ್ ಮಾಡ್ತಾರೋ ಎಲ್ಲ ನನ್ನ ಆತ್ಮೀಯ ಕನ್ನಡಿಗರಿಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಹೇಳ್ತಾ ಇದು ABCD ತಲೆ ಇಟ್ಕೊಂಡು ಗುದ್ದಾಡಿ ಪ್ರೆಸೆಂಟ್ ಕ್ವಾಟ್ಲೆ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಾಟ್ಸಪ್ ಗ್ರೂಪ್ನ ಹುಡುಗ ಪ್ರವೀಣ್. ಸ್ಪೆಷಲ್ ಸ್ಪಾನ್ಸರ್ ಬೈ ಚಕ್ಲಿಲಿ ಪಟ್ಟು ಸೋರೆಕಾಯಿ ಟೆಸ್ಟು. ಏನಪ್ಪಾ ಇವನು ಗೊತ್ತಿಲ್ಲದೆ ಇರೋ ಬ್ರ್ಯಾಂಡ್ ಎಲ್ಲ ಹೇಳಿ ನಮಗೆ ತಲೆ ಹುಳ ಬಿಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ? ಗಾಳಿ ಬೀಸ್ದಾನೆ ಮರನೇ ಅಳ್ಳಾಡಲ್ಲ ರೀ ಅಂತಿದ್ರೆ ನಮ್ಗೆ ಸ್ವಲ್ಪ ಲೈಟಾಗಿ ಬಿಲ್ಡಪ್ ಬೇಡವಾ? ಏನಪ್ಪಾ ಇವ್ರು ಏನೇನೋ ಮಾಡಕ್ ಹೊರಟಿದ್ದಾರೆ ಅಂತ ಅನ್ಕೊಂಡ್ರ? ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ವಾಟ್ಸಪ್ ಯೂಸ್ ಮಾಡಿ ಕೂಡ ಒಂದು ಚಾನೆಲ್ನ ಲಾಂಚ್ ಮಾಡ್ಬೋದು ಅಂತ ಹೇಳಿ ನಿಮ್ಮ ಮುಂದೆ ಒಂದು ಹೊಸ ವಿನೂತನ ಪ್ರಯತ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಪ್ರತಿ ಭಾನುವಾರ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಈ ಶೋಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಲ್ಸ್ ಮಾಡಿ ಕ್ವಾಟ್ಲೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರೀತಿ ಪಾತ್ರರ ಹೆಸರು, ಮೊಬೈಲ್ ನಂಬರ್, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಕಳಿಸ್ಕೊಡಿ. ನಾವು ಖಂಡಿತ ಕಾಲ್ ಮಾಡ್ತೀವಿ, ಕ್ವಾಟ್ಲೆ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 8310634856ಗೆ SMS ಮಾಡಿ. ಖಂಡಿತವಾಗ್ಲೂ ಅವ್ರಿಗೆ ಕಾಲ್ ಮಾಡ್ತೀವಿ, ಕ್ವಾಟ್ಲೆ ಮಾಡ್ತೀವಿ, ಕಾಲು ಕೂಡ ಎಳಿತೀವಿ ಅಂತ. ಈ ಕಾರ್ಯಕ್ರಮದ ವಿಶೇಷತೆಗಳೇನಂತ ಹೇಳಿದ್ರೆ ಸೆಲೆಬ್ರಿಟಿಗಳು ಕೂಡ ಮಾತಾಡಿದ್ದಾರೆ, ಕಾಲು ಎಳ್ಸ್ಕೊಂಡಿದ್ದಾರೆ, ವಿಶ್ ಕೂಡ ಮಾಡಿದ್ದಾರೆ. ಬನ್ನಿ, ತಿಥಿಲೆ ಹಬ್ಬ ಮಾಡಿದವರು ನಾವೇ ಕ್ವಾಟ್ಲೆ ಅಂದ್ರೆ ನಮ್ಗೆ ತರಲೆ ಮಾಡ್ತಾ ಇರೋರು ಯಾರವರು, ಏನ್ ಹೇಳಿದ್ದಾರೆ ನಮ್ ಬಗ್ಗೆ ಅಂತ ಹೇಳಿ ನಮ್ಮ ತಂಡಕ್ಕೆ ಸಿಕ್ಕಿದಾಗ ಮಾತಾಡಿದ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಹ್ಯಾವ್ ಎ ಲುಕ್. ಹೊಸ ವರ್ಷದ ಶುಭಾಶಯಗಳು. ನೋಡ್ತಾ ಇರೋ ಎಲ್ಲ ಕನ್ನಡಿಗರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹುಡುಗರು ಒಂದು ಹೊಸ ಪ್ರಯತ್ನ ಮಾಡ್ತಾವ್ರೆ. ಈ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಜೊತೆಗೆ ನಿಮ್ಮ ಬೆಂಬಲ, ಆಶೀರ್ವಾದ ಇರಬೇಕು. ಹಾಗಾಗಿ ಪ್ರತಿ ಭಾನುವಾರ ನಿಮ್ಮ ಮೊಬೈಲ್ ಫೋನ್ಗೆ ನಮ್ಮ ಪ್ರವೀಣ ಚಾಕ್ಲೇಟ್ ಟೈಮ್ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಾ ಇದ್ದಾನೆ. ಒಳ್ಳೇದಾಗ್ಲಿ ಎಂದು ಹಾರೈಸ್ತಾ ಇದ್ದೀನಿ. ನೀವು ಕೂಡ ನೋಡಿ, ನಾನು ನೋಡ್ತೀನಿ. ನೋಡಕ್ಕೆ ನಿಮ್ಗೇನು ಪ್ರಾಬ್ಲಮ್ಮು? ಓ, ಥ್ಯಾಂಕ್ ಯು ಸೋ ಮಚ್ ಗಡ್ಡಪ್ಪ ಅವರೇ. ನೀವು ಗಡ್ಡದಲ್ಲೇ ನಮಗೆ ಫೇಮಸ್ಸು. ನಿಮ್ಮ ಆಶೀರ್ವಾದ ನಮಗೆ ಸದಾಕಾಲ ಹೀಗೆ ಇರಬೇಕು. ಕನ್ನಡಿಗರ ಆಶೀರ್ವಾದ ಕೂಡ ನಮಗೆ ಹೀಗೆ ಇರಬೇಕು ಅಂತ ಹೇಳ್ತಾ ಖಂಡಿತ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಬೆಳೆಯಕ್ಕೆ ಒಂದು ಸಣ್ಣ ಅವಕಾಶ ಮಾಡಿಕೊಡಿ ಅಂತ ಈ ವಿನೂತನ ಪ್ರಯತ್ನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಹೊಸ ವರ್ಷದ ಫಸ್ಟ್ ಬಕ್ರ ಯಾರಾಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ಹಲೋ ಸರ್, ಸುಮಂತ್ ಅವರ ಮಾತಾಡ್ತಿರೋದು? ಹೇಳಿ ಸರ್, ನಾನು ನಿಮಗೆ ಒಂದು ಲಾಸ್ಟ್ ಮಂತ್ ಕಾಲ್ ಮಾಡಿದ್ದೆ, ನೆನಪಿದೆಯಾ ಸರ್? ಒಂದು ಕೆಲಸ ಆಗಬೇಕಾಗಿತ್ತು ಅಂದ್ಬಿಟ್ಟು ನೀವು ಒಂದು ಕಾರ್ಡ್ ಕೊಟ್ಟಿದ್ರಿ ನನಗೆ, ಸೇವಿಂಗ್ಸ್ ಎಲ್ಲ ಏನೋ ಮಾಡ್ತೀನಿ ಅಂದ್ಬಿಟ್ಟು ಕಾರ್ಡ್ ಕೊಟ್ಟಿದ್ರಿ ಸರ್ ನನಗೆ. ಇಲ್ಲಿ ಯಾವ ಸರ್ಕಲ್ ಅಪ್ಪ ಅದು? ಇದು ಬಳ್ಳಾರಿ ಸರ್ಕಲ್ ಹತ್ರ ಅನ್ಸುತ್ತೆ ಸರ್. ಏನ್ ಕಾರ್ಡ್ ಕೊಟ್ಟಿದ್ವಿ ಸರ್? ಅದೇ ಸೇವಿಂಗ್ಸ್ ಏನಾದರೂ ಇದ್ರೆ ನಮ್ಗೆ ಹೇಳಿ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು ಸರ್. ಯಾಕೆಂದ್ರೆ ಇವಾಗೆಲ್ಲ ನೋಡಿ ಬ್ಯಾಂಕಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಅದಕ್ಕೆ ಮನೆಯವರೆಲ್ಲ ಯೋಚನೆ ಮಾಡಿ ಏನಾದರೂ ಸೇವಿಂಗ್ಸ್ ಬೇರೆ ಥರದಲ್ಲಿ ಮಾಡ್ಬೋದು, ನೋಡು ಕೇಳಿ ವಿಚಾರಿಸಿ ಅಂತ ಹೇಳಿದಾಗ ನೀವು ಲಾಸ್ಟ್ ಮಂತಲ್ಲಿ ನನಗೆ ನಿಮ್ಮ ಕಾರ್ಡ್ ಕೊಟ್ಟಿದ್ರಿ. ಅದಕ್ಕೆ ಸರ್ ಕಾಲ್ ಮಾಡಿದೆ. ಈಗ ನನ್ನ ಹತ್ರ ಒಂದು 2 ಲಕ್ಷ ಇದೆ ಸರ್. ಅದನ್ನು ಯಾವ ಥರ ಸೇವಿಂಗ್ಸ್ಗೆ ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ ಅಂತ ಒಂಚೂರು ನೀವು ಹೇಳ್ಕೊಟ್ರೆ, ನಮ್ಮ ಮನೆಯವ್ರನ್ನ ಒಂದ್ಸಲ ಕೇಳಿಬಿಟ್ಟು ನೀವು ಏನು ಅಂತ ಹೇಳಿದ್ರೆ ನಾನು ಮಾಡಿಸ್ಬೋದು ಸರ್. ಏನಿಲ್ಲ, ಸೇವಿಂಗ್ಸ್ ಅಂತ ಹೇಳಿದ್ರೆ ಇವಾಗ ಲೈಕ್ ಒಂದು ಇನ್ಕಮ್ ಅಶ್ಯೂರ್ಡ್ ಅಂತ ಒಂದು ಗ್ಯಾರಂಟಿಡ್ ಪ್ಲಾನ್ ಇದೆ. ಯಾವುದು ಸರ್ ಅದು? ಇನ್ಕಮ್ ಅಶ್ಯೂರ್ಡ್ ಅಂತ ಒಂದು ಗ್ಯಾರಂಟಿಡ್ ಪ್ಲಾನ್ ಸರ್. ಇದು ಪ್ಯೂರ್ ಗ್ಯಾರಂಟಿ. ಇವತ್ತು ನಾನು ಒಂದು ಬೇಕಾದ್ರೆ ನಾನು ನಿಮ್ಗೆ ಇವತ್ತು ಏನ್ ರೇಟ್ ಇದೆ, ಇವತ್ತು ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಅದು ನಿಮ್ಮ ಮೆಚುರಿಟಿ ಟೈಮಿಂಗು ನಾನು ಏನ್ ಹೇಳಿರ್ತೀನಿ ಅಮೌಂಟ್ ಬರುತ್ತೆ. ನೀವ್ ಹೇಳ್ತಾ ಇರೋದು ಹಂಗಾದ್ರೆ ಇನ್ಶೂರೆನ್ಸ್ ಮಾಡಿಸಿ ಅಂತ ನೀವು ಅಲ್ವಾ?
ಓಕೆ. ಏನು ಸಿಗುತ್ತೆ ಸರ್ ಇವಾಗ ಇನ್ಶೂರೆನ್ಸ್ ಮಾಡಿದ್ರೆ ನಾನು ಇರ್ಬೇಕಾದ್ರೆ ಸಿಗ್ತದಾ ಇಲ್ಲ ನಾನು ಹೋಗ್ಬಿಟ್ರೆ ಸಿಗ್ತದಾ ಹೆಂಗೆ ಅನ್ನೋದು ಅದು ಸರ್ ಏನು ಹೇಳಿ? ನೀವ್ ಇರ್ಬೇಕಾದ್ರೆ ಸಿಗುತ್ತೆ ಸರ್, ನೀವ್ ಇರ್ಬೇಕಾದ್ರೆ ಸಿಗುತ್ತೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಈಗ ನಾವು ಸತ್ ಮೇಲೆ ಬೇರೆಯವ್ರಿಗೆ ಸಿಗುತ್ತೆ ಹೌದೌದು, ನಮ್ಗೆ ಅದೊಂದೇ ಕಾರಣ ನೋಡಿ, ಮನೇಲಿ ಅದನ್ನೇ ಸುಮ್ಮನೆ ಇದು ಮಾಡ್ತಾರೆ. ನಾವು ಯಾರೋ ಸೇವಿಂಗ್ಸ್ ಮಾಡಿ ಇನ್ಯಾರೋ ತಿನ್ನೋದಕ್ಕೆ ಯಾಕೆ ಮಾಡ್ಬೇಕು ಅಂತ. ಹೇಳೋದಂದ್ರೆ ಬೇರೆ ಬೇರೆ ಪ್ಲಾನ್ಸ್ ಅಂದ್ರೆ ಹೆಂಗೆ ಸರ್? ಇವಾಗ ನಾವು ಕೂಡಿಟ್ಟಿದ್ ನಾವೇ ತಿನ್ಬೋದಾ ಹೆಂಗೆ? ಹಾ ಸರ್ ಇದೆ ಇದೆ. ಯಾಕೆಂದ್ರೆ ನಮ್ಗ್ ನೋಡಿ ನಾವು ಓದಿಲ್ಲ ನೋಡಿ, ನಾವು ಇರೋದ್ ಹೇಳ್ಬಿಡ್ತೀವಿ. ಮೋದಿಯವ್ರು ಮಾಡಿದ್ದು ತುಂಬಾ ಒಳ್ಳೇದೇ ಆಯ್ತಾ, ಬಟ್ ನಮ್ಗೆ ಯಾವ ತರ ತಕೋಬೇಕು ಅನ್ನೋದು ಗೊತ್ತಾಗ್ದೇನೆ ಒದಾಡ್ತಾ ಇದೀವಿ ಅಷ್ಟೇ ಅಲ್ವೇ? ಇಲ್ಲ ಸರ್, ಇದು ಏನಂದ್ರೆ ನಾನು ಹೇಳ್ತೀನಿ ಕೇಳಿ. ಪ್ಯೂರ್ ಏನಂತ ಹೇಳಿದ್ರೆ ಇವಾಗ ಒಂದು 5 years ಪೇ ಮಾಡ್ತೀರಾ, 5 ವರ್ಷ ನೀವು ಕಟ್ತೀರಾ. 5 ವರ್ಷ ಮಾಡ್ಬೇಕೆ? ಅಲ್ಲ 5 ವರ್ಷ ಕಟ್ತೀರಾ ಅದನ್ನ. 5 ವರ್ಷ ಕಟ್ಟಿದ್ಮೇಲೆ ನೀವು ಏನ್ ಮಾಡ್ತೀರಾ ಅಂದ್ರೆ 5 ವರ್ಷ ಆದ್ಮೇಲೆ ಸರ್ ನಿಮ್ಗೆ ಪ್ರತಿ ವರ್ಷ ಒಂದಿಷ್ಟು ಅಮೌಂಟ್ ಅಂತ ಹೇಳ್ತೀನಿ ನಾನು ನಿಮ್ಗೊಂದು. ನನ್ನ ಹತ್ರ ಇವಾಗ ನಾನು ನೋಡ್ರಿ, ನಾನು ನಿಮ್ಮ ಸುಮಂತ್ ಅವ್ರಲ್ವಾ, ಸುಮಂತ್ ನೋಡಿ ನನ್ಗೆ ಇವಾಗ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ. ಸುಮ್ನೆ 5 ವರ್ಷ 5 ವರ್ಷ ನನ್ಗೆ ಆಗಲ್ಲ ರೀ. ಸುಮ್ನೆ ನೋಡಿ ಇವಾಗ ಅರ್ಧ ಗಂಟೆ ಮಾತಾಡಿದ್ ನಾನು, ಇನ್ನು ಒಂದಿನ ಬಿಟ್ಟು ಮಾತಾಡಿದ್ರೆ ನನ್ಗೆ ಆ ಮೂಡೇ ಇರೋದಿಲ್ಲ. ನಿಮ್ಗೂ ಗೊತ್ತಿದೆ ತಾನೆ. ಇವಾಗೆಲ್ಲ ಜನ ತುಂಬಾ ಬದಲಾಗ್ಬಿಟ್ಟವ್ರು ಬಿಡಿ. ನಾನ್ ಏನ್ ಮಾಡೋಣ ಅಂದ್ರೆ ಇವಾಗ್ಲೇ ಎಲ್ಲ ಕಾಸು ಕೊಟ್ಬಿಡ್ತೀನಿ ನಾನು ನಿಮ್ಗೆ. ಬೇಕಾದ್ರೆ ಹಾಕ್ಬಿಡಿ ಬೇಕಾದ್ರೆ. ಅದೇನ್ ಸೇವಿಂಗ್ಸು ಅದ್ ಯಾವ್ದೋ ಪ್ಲಾನ್ ಹೇಳ್ತಾ ಇದೀರಿ, ಆ ಪ್ಲಾನ್ಗೆ ನಾವು ಮಾಡ್ಬಿಡೋಣ. ನನ್ಗೆ ಎಷ್ಟು ವರ್ಷ ಆದ್ಮೇಲೆ ಬರ್ತದೆ ನನಗೆ ಅದನ್ನ ಒಂದು ಕ್ಲಾರಿಟಿಯಾಗಿ ಕೊಡಿ. ಏನೋ ಒಂದು ಅಮೌಂಟ್ ಸಿಗ್ತದೆ ಅಂತ ಹೇಳಿದ್ರಿ, ಅದೇನ್ ಅಮೌಂಟ್ ಹೇಳಿದ್ರೆ ನಾನು ಮನೆಗೆ ಬಂದ್ಬಿಡಿ ಅಂತ ನಾನು ಹೇಳ್ತೀನಿ. ಅಂದ್ರೆ ಅಮೌಂಟ್ ಅಂತ ಹೇಳಿದ್ರೆ ಇವಾಗ ನಮ್ಮ ಹತ್ರ 3-4 ಪ್ಲಾನ್ಸ್ಗಳಿದೆ. ಪ್ಲಾನ್ಸ್ ಅಂದ್ರೆ ಇದು ನಮ್ಮ ಮೊಬೈಲ್ ಪ್ಲಾನ್ ತರ ಸರ್? ಹೆಂಗೆ ರೀಚಾರ್ಜ್ ಮಾಡಿಸ್ಕೊತಿರಲ್ಲ? ಅಲ್ಲ ಆ ತರ ಅಲ್ಲ, ಇದು ಬೇರೆ ಪ್ಲಾನ್ಗಳು. ನಾನ್ ನಿಮ್ಗೆ ಅದನ್ನ ನೀವು ನನ್ಗೆ ಫೇಸ್ ಟು ಫೇಸ್ ಕೂತಾಗ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವು ಅಂದ್ರೆ ನಾವು ಡೈರೆಕ್ಟ್ ಆಗಿ ಎದುರು ಬದ್ರ ಕುಂತ್ಬಿಟ್ಟು ಮಾತಾಡಿ ಕುದುರಿಸ್ಕೊಬಿಡೋಣ ಅಂತ ನೀವ್ ಹೇಳ್ತಾ ಇರೋದು ಅಲ್ವಾ ಸರ್? ಈ ಕುದುರಿಸ್ಕೊಬಿಡೋಣ ಅಲ್ಲ ಸರ್, ಇಷ್ಟ ಇದ್ರೆ ತಗೊಳ್ತೀರಾ, ಇಲ್ಲ ಅಂದ್ರೆ ಇಲ್ಲ ಸರ್ ನನಗೆ ಇಷ್ಟ ಇಲ್ಲ. ಹಂಗೆ ನೀವ್ ಹೇಳೋ ಲೆಕ್ಕಾಚಾರ ಹಂಗಾದ್ರೆ ನಾವು ಇಷ್ಟ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಬೇಡವಾ ನಾವು? ಹೇಳಿ ಈಗ. ಇಲ್ಲ ಸರ್, ನಾನು ಹೇಳೋದು ಏನು ಅವತ್ತು ನಾವು ನಿಮಗೆ ಕಾರ್ಡ್ ಕೊಟ್ರಲ್ಲ ಅನ್ಬಿಟ್ಟು ನಾವು ಕಾಲ್ ಮಾಡಿದ್ರೆ ನೀವೇನ್ರಿ ಕಸ್ಟಮರ್ನ ಹಿಂಗೆ ಅನ್ಬಿಟ್ರೆ ನೀವು? ಇಷ್ಟ ಇದ್ರೆ ನಾವೇನೋ ಹಳ್ಳಿ ಜನ ಮಾತಾಡ್ಬಿಟ್ಟೆ ಅಪ್ಪ, ಏನೋ ಒಂದು ತಿಳಿದಾನೆ ನೀವು ಹೊಟ್ಟೆಗೆ ಹಾಕಲ್ತಾನೆ ನೀವು ಸುಮ್ನೆ ನಮ್ಮ ಮೇಲೆ ಅದೇನೇನೋ ಮಾತಾಡ್ತಾ ಇದ್ರಲ್ಲ ಸರ್. ನೀವು ಇರೋದಕ್ಕೆ ಗೊತ್ತಿರೋದಕ್ಕೆ ತಾನೇ ನಾನು ನಿಮಗೆ ಫೋನ್ ಮಾಡಿದೆ ನಾನು ನಿಮ್ಗೆ. ಅಲ್ಲ ಸರ್, ಗೊತ್ತಾಯ್ತು ನನ್ಗೆ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ ಲೈಕ್ ಇವಾಗ ಸುಮ್ನೆ ನೀವು ನಮ್ಗೆಲ್ಲ ಇದ್ ಮಾಡ್ತೀರಪ್ಪ. ನೀವು ಓದಿರೋರೆಲ್ಲ ಸುಮ್ನೆ ಹಿಂಗೆ ಆಗ್ಬಿಟ್ಟು ಹೊಸಲ ನಾನೊಂದು ಯಾರೋ ಬಂದ್ರು ಒಬ್ರು ಇವರು ಸರ್ ನೀವು ಇದಾಕ್ಬಿಡಿ ನಿಮ್ಗೆ ಅದಾಗ್ಬಿಡುತ್ತೆ ಅಂದ್ಬಿಟ್ಟು ಏನೋ ಹೇಳ್ಬಿಟ್ರು. ಅಲ್ಲಿ ನೋಡಿದ್ರೆ ನಮ್ಗೆ ಚೀಟಿ ಹಾಕೊಂಡು ಕಾಗಿ ಹಾರಿಸ್ಬಿಟ್ರು ಸರ್ ನಮ್ಗೆ. ಹಂಗಾಗದಾದ್ರೆ ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ಸರ್, ನನ್ಗೆ ಆ ಥರ ಎಲ್ಲ ಆಗೋದಿಲ್ಲ ಮಾತ್ರ. ನಾವು ವ್ಯವಸಾಯ ಮಾಡ್ಕೊಂಡು ಬೆಳಿತಾರವ್ರು ನೋಡಿ ಆಯ್ತಾ. ಆಮೇಲೆ ನೀವು ನಾವೇನೋ ಮಾತಾಡೋದು, ನೀವೇನೋ ಗೇಲಿಯಾಗಿ ತಗೊಬಿಡೋದು. ಮತ್ತೆ ಇವಾಗ ಹೇಳಿದ್ರಲ್ಲ ಕುದುರಿಸ್ಕೊಬಿಡೋದು ಅಂದಿದ ತಕ್ಷಣನೇ ನೀವು ನಗ್ತಾ ಇದ್ರಿ. ನಾವೇನ್ ಅನ್ಕೊಳ್ಳೋಣ ನನ್ನ ಇಲ್ಲಿ ಹೊಟ್ಟೆ ಒಳಗಡೆ ಏನೇನೋ ಓಡಾಡಂಗೈತೆ ನನ್ಗೆ ಇಲ್ಲಿ. ಅಲ್ಲ ಇಟ್ ಮೀನ್ಸ್ ಅಂದ್ರೆ ಏನಂದ್ರೆ ಇದು ಫೋರ್ಸಬಲಿ ನಾವು ಯಾವ್ದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ತಗೊಳಕ್ಕಾಗಲ್ಲ. ಅಲ್ಲ ಫೋರ್ಸ್ ನೀವು ಫೋರ್ಸ್ ಮಾಡಕ್ಕೇನು ಪಿಕ್ಚರ್ 2 ತೆಗಿತಾ ಇದ್ದೀರಾ ನೀವು? ಫೋರ್ಸ್ 2 ತೆಗಿತಾ ಇದ್ದೀರಾ ಹೇಳಿ? ಇಲ್ಲ ತಾನೆ. ನಾವು ಮಾಡ್ತಿರೋದು ಏನೋ ಇನ್ವೆಸ್ಟ್ ಮಾಡಿ ಏನೋ ನಮಗೆ ಸಹಾಯಕ್ಕಿಂತ ಮುಂಚೆ ಏನೋ ನಮ್ಮ ಸಿಕ್ಕಿದ್ರೆ ನಮ್ಮ ಏನೋ ಮಾಡಿಸ್ಕೊಳ್ಳೋಣ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಪ್ಪ. ಅದನ್ನ ಬಿಟ್ಟು ನೀವು ಫೋರ್ಸು ಗೀಸು ಅಂತ ಗೊತ್ತಿಲ್ದಾರೆ ಪಿಕ್ಚರ್ ಹೆಸರೆಲ್ಲ ಹೇಳಿದ್ರೆ ನಾವೆಲ್ಲ ಸ್ವಾಮಿ ಇನ್ವೆಸ್ಟ್ ಮಾಡೋದಾ? ನೀವು ಯಾವುದೋ ಮೊಬೈಲ್ ರೀಚಾರ್ಜ್ ಪ್ಲಾನ್ ಥರ ಪ್ಲಾನು ಅಂತ ಇದ್ರೆ ಇನ್ವೆಸ್ಟ್ ಅದು ಏನೋ ಅಮೌಂಟ್ ಬರ್ತದೆ ಅಂತ ಅದನ್ನೇ ಹೇಳಲಿಲ್ಲ ನೀವು. ಅದೇ ಸರ್ ನಾನು ಹೇಳಿದ್ದು, ಫೇಸ್ ಟು ಫೇಸ್ ಕೂತಾಗ ನಾನು ನಿಮ್ಗೆ ಮತ್ತೆ ನೋಡಿ ನೀವು ನಗಾಡ್ತಾ ಇದ್ರೆ ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ. ಆಮೇಲೆ ನೀವು ಬೇಕಾಗಿಲ್ಲ ನಿಮ್ದು ಇನ್ವೆಸ್ಟ್ಮೆಂಟ್ ಅಲ್ಲ ನನಗೆ ಸರ್. ನಾನು ಯಾಕೆ ನಗ್ಲಿ ಸರ್? ಮತ್ತೆ ಅಲ್ಲಿ ನಮ್ಗೆ ಕೇಳಿಸ್ತಾ ಇದೆ, ಕಿವಿ ಇಲ್ವಾ ನಮ್ಗೆ? ಹಲೋ ಸರ್ ಹೇಳಿ. ಮತ್ತೆ ಸುಮ್ನೆ ನಾನು ಹೇಳ್ತಾ ಇದ್ದೀನಿ, ನಾನು ಹಳ್ಳಿ ಜನ, ನಮ್ಗೇನು ಬರೋಕಿಲ್ಲ ಸ್ವಾಮಿ. ಏನೋ ಒಂದು ಮಾತು ಗೊತ್ತಿಲ್ದೇನೋ ಗೊತ್ತಿದ್ದಾವ ಮಾತಾಡ್ಬಿಡ್ತೀವಿ ನಾವು. ನೀವು ಎಲ್ಲನೂ ಹೊಟ್ಟೆಗೆ ಹಾಕಬೇಕು ಸ್ವಾಮಿ. ನೀವು ನಮ್ಗೆ ಹೇಳ್ಕೊಡ್ಬೇಕು ಎಲ್ಲನೂ. ಅವತ್ತು ಕಾರ್ಡ್ ಕೊಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಸ್ತೀರಿ, ಇಲ್ಲಿ ನೋಡಿದ್ರೆ ನಗ್ತಾ ಮಾತಾಡಿಸ್ತೀರಲ್ಲ ಸ್ವಾಮಿ. ನಾವು ಸೀರಿಯಸ್ ಆಗಿ ಬೆಳಗ್ಗೆನೆ ಎದ್ಬಿಟ್ಟು ಫೋನ್ ಮಾಡಿದ್ರೆ ಸೀರಿಯಸ್ ಆಗಿ ಏನೋ ಮನೆಯವ್ರು ಎಲ್ಲ ಹೇಳ್ಬಿಟ್ಟವ್ರೆ ಅಂದ್ಬಿಟ್ಟು ನೀವು ನೋಡಿದ್ರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ನಾವೆಲ್ಲೋಗದ ಹೇಳಿ ಇವಾಗ? ಅಲ್ಲಿ ನೋಡಿದ್ರೆ ಬ್ಯಾಂಕ್ ಹೋದ್ರೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು. ನಿಮ್ಮ ಹತ್ರಕ್ಕೆ ಬಂದರೆ ಹಿಂಗೆ ಉಗಿಸ್ಕೊಂಡು ನಾವು ನಗಿಸ್ಕೋಬೇಕು. ನಾವೇನು ಬದುಕೋದು ಬೇಡವಾ ಸ್ವಾಮಿ?
ಇವಾಗ ನೀವು ಈಗ ಬೇಡ ಮ್ಯಾಟ್ರು. ಇವಾಗ ಫೇಸ್ ಟು ಫೇಸ್ ನಾವು ಕುಂತ್ಕೊಬಿಟ್ಟು ಅದೇನು ನೀವು ಪ್ಲಾನ್ ಶೀಟ್ ಹೇಳಿದ್ರಲ್ಲ, ನೀವು ರೀಚಾರ್ಜ್ ಪ್ಲಾನ್ ಶೀಟ್ ತಗೊಂಬಂದ್ಬಿಟ್ರೆ ನಮಗೆ ನಾವು ಮಾತಾಡ್ಬಿಡೋಣ ಸ್ವಾಮಿ. ಅದೇನೋ ಸುಮ್ಮನೆ ಫೋನಲ್ಲಿ ಸುಮ್ಮನೆ ನಾವೇನು ಮಾತಾಡೋದು ನೀವೇನು ಮಾತಾಡೋದು ಗೊತ್ತಾಗೋದಿಲ್ಲ. ಇವಾಗ ಯಾವಾಗ ಬರ್ತೀರಾ ಹೇಳಿ ನಮಗೆ? ಎಲ್ಲಿಗೆ ಬರ್ಲಿ ಹೇಳಿ ಸರ್, ಅಡ್ರೆಸ್ ಹೇಳಿ ಸರ್. ನೀವೆಲ್ಲೋ ಬರಬೇಡಿ, ನಾವು ವಾಟ್ಸಪ್ ಚಾನಲಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪ್ರಥಮ ಬಾರಿಗೆ ವಾಟ್ಸಪ್ ಚಾನಲ್ ಅಂತ ಲಾಂಚ್ ಮಾಡ್ತಾ ಇದೀವಿ ಸರ್. ಓಕೆ, ನಾವು ಮಾಡಿದ್ದು ತಮಾಷೆಗೋಸ್ಕರ, ದಯವಿಟ್ಟು ಸೀರಿಯಸ್ ಆಗಿ ತಗೊಂಬೇಡಿ. ಓಕೆ, ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮನ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ರಿ. ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ, ಕಾಟ್ಲೆ ಮಾಡಿ. ನೀವು ಕೂಡ ಈ ತರ ನಿಮ್ಮ ಫ್ರೆಂಡ್ಸ್ಗಳನ್ನ ಕಾಟ್ಲೆ ಮಾಡ್ಬೇಕಂತ ಹೇಳಿದ್ರೆ ನೀವು ಕೂಡ ನಮ್ಮ ವಾಟ್ಸಪ್ ನಂಬರ್ಗೆ 8310634856ಗೆ ಕಳಿಸ್ಕೊಡಿ. ನಾವು ಕೂಡ ಅವ್ರ ಜೊತೆ ಕಾಟ್ಲೆ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಹೆಮ್ಮೆಯ ಕಣ್ಮಣಿ ಅವನಲ್ಲ ಅವಳು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ, ನಮ್ಮ ಯೂತ್ ಐಕಾನ್ ಎಂತ ಕರೆದ್ರು ತಪ್ಪಾಗ್ಲಾರ್ದು, ಯಾರು ಇವರು ನೋಡ್ಕೊಂಡ್ ಬರೋಣ ಬನ್ನಿ. To make this song as your call me tune, press star and then. ಹಲೋ ಸರ್, ಸಂಚಾರಿ ವಿಜಯ್ ಅವ್ರು ಮಾತಾಡ್ತಾ ಇರೋದಾ? ಹೌದು ಸರ್, ನಾನು ಸೋಮಶೇಖರ್ ಬಾಮೈದ ಮಾತಾಡ್ತಾ ಇರೋದು. ಪ್ರೊಡ್ಯೂಸರ್ ಇದ್ದಾರೆ ನೋಡಿ, ಸೋಮಶೇಖರ್ ಅವರು. ಅವ್ರು ತಮ್ಮ ನಂಬರ್ ಕೊಟ್ರು. ನಾವೊಂದು ಶಾರ್ಟ್ ಮೂವಿ ಮಾಡ್ತಾ ಇದೀವಿ ಸರ್. ನಿಮ್ದು ಅರಿವು ಶಾರ್ಟ್ ಮೂವಿ ನಾವು ನೋಡ್ದು ತುಂಬಾ ಇಂಪ್ರೆಸ್ ಆದೋ. ನೀವು ಒಂದು ಶವದ ಜೊತೆ ಒಂದು ಪ್ರಯಾಣ ಬೆಳೆಸ್ತಿರಲ್ಲ, ಸೊ ಆ ತರ ಒಂದು ಕ್ಯಾರೆಕ್ಟರ್ ನಾವು ಅಮೆರಿಕದಲ್ಲಿ ಇದು ಟೆಲಿಕಾಸ್ಟ್ ಆಗ್ತಾ ಇದೆ ಸರ್. ಈ ಕ್ಯಾರೆಕ್ಟರ್ಗೆ ನೀವೇ ಶೂಟೇಬಲ್ ಅಂತ ಹೇಳ್ಕೊಂಡು ನಾವು ನಿಮ್ಮ ಕಾಲ್ ಮಾಡ್ದೋ. ಇದು ಸರ್ ಸ್ಟೋರಿ ಬಂದು ತುಂಬಾ ಹಿಸ್ಟಾಲಜಿಕಲ್ ಸ್ಟೋರಿ ಸರ್. ಹೆಂಗೆ ಅಂತ ಹೇಳಿದ್ರೆ ಸರ್, ತಮ್ಮ ಹತ್ರ ನಾವು ಸರ್ ಅದು ಶಾರ್ಟ್ ಮೂವಿ ಅಂತ ನಮ್ಗೆ ಹೇಳಿದ್ರು ಸೋಮಶೇಖರ್ ಅವರವರು. ಅದಕ್ಕೋಸ್ಕರ ನಾನು ಫ್ಯೂಚರ್ ಫಿಲ್ಮ್. ಓಕೆ ಸರ್. ಇವಾಗ ಅದನ್ನೇ ಕಾನ್ಸೆಪ್ಟ್ ಇವಾಗ ನಾವು ನೋಡ್ಬಿಟ್ಟು ತುಂಬಾ ಮೋಟಿವೇಶನ್ ಆಗ್ಬಿಟ್ಟು ಸರ್. ಇವಾಗ ಸೇಮ್ ಯಾವ ತರ ಇರುತ್ತೆ ಅಂದ್ರೆ, ಇದು ಇಂಟರ್ನ್ಯಾಷನಲ್ ಆಗ್ತಾ ಇರೋದು ಆಗೋದ್ರಿಂದ ನಿಮ್ದು ಸ್ವಲ್ಪ ನನಗೆ ನ್ಯಾಚುರಲ್ ಆಗಿ ಬೇಕಾಗುತ್ತೆ ಸರ್. ಎಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲ ಫುಲ್ಲು ನ್ಯಾಚುರಲ್ ಆಗಿ ಬೇಕು. ಓಕೆ, ಈ ಕತೆ ಬಂದ್ಬಿಟ್ಟು ಸರ್ ಸಿಂಪಲ್ ಆಗಿದೆ. ನಾವು ಮರಿವು ಅಂತ ಆಗ್ತಾ ಇದೀವಿ. ಮರಿವು ಅಂತ ಹೇಳಿದ್ರೆ ಸರ್, ಮರಿವು ಅಂದ್ರೆ ಟೈಟ್ಲು ಸರ್, ಮಾ ಅಂದ್ರೆ ಮಮತೆ ಅಂತ, ರಿ ಅಂದ್ರೆ ರಿವರು. ಇವಾಗ ನಿಮ್ಗೆ ಗೊತ್ತಿದೆ, ಕಾವೇರಿ ಗಲಾಟೆ ಆದಾಗೆಲ್ಲ ನಮ್ಮ ಕರ್ನಾಟಕ ಜನತೆ ಏನೆಲ್ಲ ಫೇಸ್ ಮಾಡಿದ್ರು ಅಂತ ಹೇಳಿ. ಓಕೆ, ಹೂ ಅಂತ ಹೇಳಿದ್ರೆ ನಮ್ಮ ಒಳಗಿನ ನೋವಿರೋ ಅಂತ ಅನುಭವ. ಈ ಮೂರು ಕ್ಯಾಚಿಯಾಗಿ ತಗೊಂಡು ನಾವು ಶಾರ್ಟ್ ಮೂವಿ ಮಾಡ್ತಾ ಇರೋಂಥದ್ದು ಸರ್. ನಿಮ್ಮ ಕ್ಯಾರೆಕ್ಟರ್ ಬಂದ್ಬಿಟ್ರೆ ಸರ್, ಕ್ಯಾರೆಕ್ಟರ್ ಹೆಂಗಿದೆ ಅಂತ ಹೇಳಿದ್ರೆ ತುಂಬಾ ಲೆಂತಿಯಾಗಿ ಹೋಗಲ್ಲ ಸರ್. ನೀವು ನಿಮ್ ಕ್ಯಾರೆಕ್ಟರ್ ತುಂಬಾ ಒಬ್ಬ ರೈತನ ಪಾತ್ರ ಇದ್ರಲ್ಲಿ ನಿಮ್ದು. ಒಬ್ಬ ರೈತನ ಪಾತ್ರ ಯಾಕೆ ಅಂತ ಹೇಳಿದ್ರೆ, ನಿಮ್ದು ಡ್ರಾಮಾ ಕೂಡ ನಾವು ನೋಡಿದೀವಿ ಸರ್. ಡ್ರಾಮಾ ನೀವು ಡೈರೆಕ್ಷನ್ ಮಾಡ್ಬೇಕಾದ್ರೆಲ್ಲ ನೋಡಿದೀವಿ. ನಿಮ್ಮಲ್ಲಿ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ನಾವು ಆ ನ್ಯಾಚುರಲಿಟಿ ಏನ್ ತೆಗಿಬೇಕು ಅನ್ಕೊಂಡಿದೀವೋ ಆ ತರ ಎಲ್ಲಾ ಭಾವನೆಗಳು ನಿಮ್ಮಲ್ಲಿ ನಮ್ಗೆ ಸಿಗುತ್ತೆ ಅನ್ನೋ ಒಂದು ನಮ್ಮ ತಂಡಕ್ಕಿದೆ ಅದು. ಓಕೆನಾ? ಸೊ ಈ ಕ್ಯಾರೆಕ್ಟರ್ ಬಂದು ಸರ್ ಲೆಂತಿ ಬಂದು 20 ಮಿನಿಟ್ಸ್ ಅಂತ ಹೇಳಿದಾರೆ ಅವ್ರು, ನಮ್ಗೆ ಟೈಮ್ ಕೊಟ್ಟಿರೋದು. ಅದಕ್ಕೆ ನಮ್ಮ ಸೋಮಶೇಖರ್ ಅವ್ರು ಹೇಳಿದ್ರು, ನಮ್ಮ ಇವರು ಸಂಚಾರಿ ವಿಜಯ್ ಅವರೇ ಇದ್ದಾರೆ, ಒಂದ್ಸಲ ಮಾತಾಡಿ, ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯೂತ್ಗೆಲ್ಲ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಸರ್. ಅದಕ್ಕೆ ನೀವು ಯಾವಾಗ ಏನು ಎಂತ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಬಂದು ಮೀಟ್ ಮಾಡ್ಬೋದು ಸರ್. ನಾನು ಇವಾಗ ಮಂಗಳೂರಲ್ಲಿ ಇದ್ದೀನಿ ಶೂಟಿಂಗ್ ಅಲ್ಲಿ. ಎಲ್ಲಿ ಸರ್? ಎಲ್ಲಿ? ನಾನು ಮಂಗಳೂರು. ಓ ಮಂಗಳೂರು ಸರ್, ಮಂಗಳೂರು ಇದು. ಓಕೆ, ಮಂಗಳೂರು ಗೊತ್ತು ಬಿಡಿ ಸರ್ ನಮ್ಗೆ. ನಮ್ದು ಸರ್ ಇಲ್ಲಿ ಮೈಸೂರ್ ಹತ್ರ ಸರ್ ನಮ್ದು. ಮೈಸೂರ್ ಹತ್ರ ನಾವು ಇವಾಗ ಬಂದು ತಮ್ಮನ್ನ ಮೀಟ್ ಮಾಡ್ಬೋದಾ ಸರ್? ನೀವು ಒಂದ್ ಕೆಲಸ ಮಾಡಿ, 26ನೇ ತಾರೀಕಿಂದ ನಾನು ಬೆಂಗಳೂರಲ್ಲೇ ಇರ್ತೀನಿ, ಶೂಟಿಂಗ್ ಎಲ್ಲ ನಡೆಯುತ್ತೆ. 26 ಸರ್, 26ನೇ ತಾರೀಕು ಏನಾಗಿದೆ ಅಂತ ಹೇಳಿದ್ರೆ ಒಂದು ಫ್ರೆಶ್ ಮೀಟ್ ನಾವು ಮಾಡ್ತಾ ಇದೀವಿ. ಅದ್ರ ಒಳಗಡೆ ನಿಮ್ಮನ್ನ ಬಂದು ನಾವು ಮೀಟ್ ಮಾಡ್ಬೋದಾ ಅಂತ. ಇಲ್ಲ, 26 ನಂತರ ನಾನು ಬರೋದು.
ಓಕೆ ಬಂದ್ರೆ ನಾನು ಬೆಂಗಳೂರಲ್ಲಿ ನಿಮಗೆ ಸಿಗ್ತೀನಿ, ಅಲ್ಲಿ ಕೂತ್ಕೊಂಡು ಒಂದ್ಸರಿ ಮಾತಾಡೋಣ. ಸರ್ ಮಾತಾಡೋಣ ಸರ್. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಿಮಗೂ ಗೊತ್ತಿದೆ, ತುಂಬಾ ಪ್ರಯೋಗಾತ್ಮಕ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಿಲ್ತಾ ಇದೆ. ಅದಕ್ಕೆ ಉದಾಹರಣೆ ತಾವೇ. ಓಕೆ, ನಿಮ್ಗೆ ನಾವು ಯಾರನ್ನೂ ಉದಾಹರಣೆ ಕೊಡುವಂತ ಪರಿಸ್ಥಿತಿ ಇಲ್ಲ. ಓಕೆ, ಯಾಕೆಂದ್ರೆ ನಿಮ್ಮನ್ನ ನಾನು ಇಲ್ಲಿ ಯಾವ್ದೇ ರೀತಿ ಹೊಗಳಿ ನಿಮ್ಮನ್ನ ಮೇಲಿ ನಾವು ಕಳಿಸ್ತಾ ಇಲ್ಲ ಸರ್. ನೀವು ನಮ್ಗೆ ಇನ್ಸ್ಪೈರ್ ಆಗಿ ನಿಮ್ಮ ಸಿನಿಮಾಗಳನ್ನ ನೋಡಿ ಬೆಳಿತಾ ಬಂದಿರೋರು ನಾವು. ನಿಮ್ಮನ್ನ ಇಟ್ಕೊಂಡು ನಾವು ಒಂದು ಶಾರ್ಟ್ ಮೂವಿ ಮಾಡಿದ್ರೆ ಹೆಂಗ್ ಬರ್ಬೋದು ಆ ಒಂದು ಕಲ್ಪನೆಯಿಂದ ನಾವು ಇನ್ಸ್ಪೈರ್ ಆಗಿ ಮರಿವು ಅನ್ನೋ ಒಂದು ಶಾರ್ಟ್ ಮೂವಿನ ಮಾಡ್ತಾ ಇದೀವಿ ಸರ್ ಇವಾಗ. ಮರಿವು. ಸೊ ಮರಿವು ಅಂತ ಹೇಳಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದೆ, ನಾವು ಕಾವೇರಿ ಗಲಾಟೆಯಲ್ಲಿ ನಮ್ಮ ರೈತರು ಏನೆಲ್ಲ ಸಫರ್ ಮಾಡಿದ್ದಾರೆ ಅದನ್ನ ನಿಮ್ಮ ಮುಖಾಂತರ ನಾವು ತಗ್ಸೋಣ ಅಂತ ಹೇಳ್ಬಿಟ್ಟು ನಾವು ಈ ತರ ಕಾನ್ಸೆಪ್ಟ್ ಎತ್ಕೊಂಡಿದೀವಿ ಸರ್. ಹೇಗಿದೆ ಸರ್, ಸಿಂಗಲ್ ಥಾಟ್ ಸರ್. ಅದು ಥೀಮ್ ಬಂದು ಈ ತರ ಇರುತ್ತೆ. ನೀವು ಒಬ್ಬ ರೈತನ ಕ್ಯಾರೆಕ್ಟರ್ ನೀವು ಇಲ್ಲಿ ಪ್ಲೇ ಮಾಡ್ಬೇಕಾಗುತ್ತೆ ಸರ್. ಶಾರ್ಟ್ ಅಲ್ಲಿ ಹೌದಾ ಸರ್? ಮಧ್ಯಾಹ್ನದಲ್ಲಿ ನೀವು 1:30 ಫೋನ್ ಮಾಡೋದಾದ್ರೆ ಸರ್ ನಾವು ವಾಟ್ಸಪ್ ಇಂದ ಕಾಲ್ ಮಾಡ್ತಾ ಇದೀವಿ, ವಾಟ್ಸಪ್ ಚಾನಲ್ ಅಂತ ಹೇಳ್ಬಿಟ್ಟು. ನೀವು ಮಧ್ಯಾಹ್ನ ಕಾಲ್ ಮಾಡಿ ವಾಟ್ಸಪ್ ಟಿವಿ ಹತ್ರ ಮಾತಾಡ್ಬೋದು ಸರ್. ಹೇಗಿದ್ದೀರಾ ಸರ್? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮ ಹತ್ರ ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ ಸರ್. ಹೊಸ ವರ್ಷದ ಇದಿಗಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ಹೊಸ ವರ್ಷ ತರಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಿಗ್ಲಿ, ಅನ್ಕೊಂಡಿದ್ದೆಲ್ಲ ಸಾಧನೆ ಆಗ್ಲಿ ಅಂತ ಹೇಳಿ ನಾನು ಎಲ್ರಿಗೂ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ತಮಗೂ ಕೂಡ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇದ್ ಮಾಡ್ತಾ ಇದ್ದೀನಿ. ತಮಗೂ ಕೂಡ ಒಳ್ಳೇದಾಗ್ಲಿ ಸರ್. ಈ ಪ್ರಯೋಗ ನನಗೆ ತುಂಬಾ ಹಿಡಿಸ್ತು. ಓಕೆ, ಥ್ಯಾಂಕ್ ಯು ಸರ್. ಬೆಳವಣಿಗೆ ಆಗ್ಬೇಕು, ನಿಮ್ಗೆ ಯಶಸ್ಸು ಸಿಗುತ್ತೆ ಖಂಡಿತ. ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ನಮ್ಗೆ ಕಾಲ್ ಪಿಕ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡಿದೀರಾ, ನಮ್ ಜೊತೆ ಕಾಟ್ಲೆ ಮಾಡಿದೀರಾ. ನಿಮ್ಮ ಬೆಂಬಲ ನಮ್ಗೆ ಹೀಗೆ ಇರಬೇಕು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಸಂಚಾರಿ ವಿಜಯ್ ಅವರು ತಮ್ಗೆ ವಿಶಸ್ ಕೂಡ ತಿಳಿಸಿದ್ರು. ಹೀಗೆ ಪ್ರತಿ ಭಾನುವಾರ ನಿಮಗ್ ಬರ್ತಾ ಇರ್ತೀವಿ, ಹೀಗೆ ಕೂಡ ಕಾಲ್ ಎಳಿತಾ ಇರ್ತೀವಿ, ಕಾಟ್ಲೆ ಮಾಡ್ತಾ ಇರ್ತೀವಿ. ಒಂದು ಹೊಸ ಪ್ರಯತ್ನಕ್ಕೆ ನಮ್ ಜೊತೆ ಕೈ ಜೋಡಿಸಿ. ಈ ವಿಡಿಯೋನ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ನಮ್ಗೆ ಬೆಂಬಲ ಸೂಚಿಸಿ. ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರನ್ನ ಈ ತರ ಕಾಟ್ಲೆ ಮಾಡ್ಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಪದೇ ಹೇಳ್ತಾ ಇದೀವಿ. ದಯವಿಟ್ಟು ನಿಮ್ಮ ಅನಿಸಿಕೆನ ನಮ್ಗೆ ಶೇರ್ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರ್ಗೆ. ಜೀವನದಲ್ಲಿ ಕಳ್ಕೊಳಕ್ ಏನು ಇಲ್ಲ, ಕಳ್ಕೊಳಕ್ ನಾವೇನು ತಂದಿಲ್ಲ. ಖುಷಿಯಾಗಿರಿ, ಇನ್ನೊಬ್ರನ್ನು ಖುಷಿಯಾಗಿರ್ಲಿಕ್ಕೆ ಬಿಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾನುವಾರ ನಿಮ್ ಮುಂದೆ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಬರ್ತೀನಿ. ಥ್ಯಾಂಕ್ ಯು. ಸಿ ಯು. ಬಾಯ್.